ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಗೈಸ್, ನಿಜವಾಗ್ಲೂ ಕುಮಾರಿ ಎಲಿಮಿನೇಟ್ ಆಗಿರೋ ರೀಸನ್ ಕೇಳಿದ್ರೆ ನಿಜವಾಗ್ಲೂ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಆ ಚಿಕ್ಕ ವಯಸ್ಸಿನಲ್ಲಿಯೇ ಓದ್ಕೊಂಡು ಅವ್ರ ಅಮ್ಮನ್ನ ಸಾಕೊಂಡು ಅವ್ರ ಅಮ್ಮನಿಗೆ ಹೆಲ್ತ್ ಪ್ರಾಬ್ಲಮ್ ಅಷ್ಟೊಂದಿದ್ರೂ ಕೂಡ ಬಿಗ್ ಬಾಸ್ ಮನೆಗೆ ನಾನು ಕೂಡ ಸೆಲೆಕ್ಟ್ ಆಗಬೇಕು ಅನ್ನೋ ಒಂದು ಛಲದಿಂದ ಬಂದು ಸೆಲೆಕ್ಟ್ ಕೂಡ ಆಗಿದ್ಲು. ಇನ್ನೇನು ಅಗ್ನಿ ಪರೀಕ್ಷೆಯಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದು ಅಗ್ನಿ ಪರೀಕ್ಷೆಗಳು ನಡಿಬೇಕಾದ್ರೆ ಎಲಿಮಿನೇಟ್ ಆಗಿ ಹೋಗಿದ್ದಾಳೆ. ಆ ಎಲಿಮಿನೇಟ್ಗೆ ಇಲ್ಲಿವರೆಗೂ ಬಿಗ್ ಬಾಸರ್ ಕೂಡ ತೋರಿಸಿಲ್ಲ ಟಿವಿಲಿ. ಅದು ರೀಸನ್ ಬೇಕಾದ್ರೆ ಮುಂದೆ ಹೇಳ್ಬೋದು ಅವರು. ರೀಸನ್ ಇಷ್ಟೇ, ಕುಮಾರಿ ಅಗ್ನಿ ಪರೀಕ್ಷೆಯಲ್ಲಿ ಬಂದು ಭಾಗವಹಿಸಿದಾಗ ಅವಳು ಸ್ಟಾರ್ಟಿಂಗಲ್ಲೇ ಹೇಳಿದ್ಲು, ನಮ್ಮ ಅಮ್ಮಂಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ಹಾರ್ಟ್ ಅಟ್ಯಾಕ್ ಆಗಿತ್ತು, ಹಾರ್ಟ್ ಪ್ರಾಬ್ಲಮ್ ಇರೋ ಕಾರಣ ನಾನೇ ದುಡಿತಿದ್ದೀನಿ, ನಾನೇ ನಮ್ಮ ಅಮ್ಮನ ಸಾಕ್ತಾ ಇದ್ದೀನಿ, ಮನೆ ಖರ್ಚೆಲ್ಲ ನಾನೇ ನಿಭಾಯಿಸ್ತಾ ಇರೋದು ಅಂತೆಲ್ಲ ಹೇಳಿದ್ಲು. ಅವಾಗ ತುಂಬ ಜನರ ಕಣ್ಣಲ್ಲಿ ನೀರು ಬಂದಿತ್ತು. ಅದೇ ರೀತಿ ಆಕೆ ಆ ಫೋನ್ ಕಾಲಲ್ಲಿ ಮಾತಾಡಿದಾಗೂ ಕೂಡ ಎಲ್ಲರ ಕಣ್ಣಲ್ಲೂ ನೀರು ತರಿಸಿದ್ಲು. ಈಗ ಅದೇ ಪ್ರಾಬ್ಲಮ್ ಆಗಿದೆ. ಏನಾಗಿದೆ ಅಂದರೆ ಅವ್ರ ಅಮ್ಮಂಗೆ ಮತ್ತೆ ಪ್ರಾಬ್ಲಮ್ ಆಗಿ ಅವ್ರ ಅಮ್ಮ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅದಕ್ಕೋಸ್ಕರನೇ ಕುಮಾರಿನ ಬಿಗ್ ಬಾಸ್ ಅವರು ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಕೂಡ ಅವಳನ್ನ ಏನಕ್ಕೆ ಕಳಿಸಿದೀವಿ ಅಂತ ಬಿಗ್ ಬಾಸ್ ಅವ್ರು ಇಲ್ಲಿವರೆಗೂ ಕೂಡ ತೋರಿಸಿಲ್ಲ. ಬಿಗ್ ಬಾಸ್ ಅವ್ರು ಯಾಕೆ ತೋರಿಸಿಲ್ಲ ಅಂತ ಕೂಡ ನಾನು ರೀಸನ್ ಹೇಳ್ತೀನಿ. ಬಿಗ್ ಬಾಸ್ ಅವ್ರೇನು ಅಷ್ಟೊಂದು ಕಟುಕರೇನಲ್ಲ. ಏನಕ್ಕಂತಂದರೆ ಆ ಹುಡುಗಿಗೆ ಅಮ್ಮಂಗೆ ಹುಷಾರಿಲ್ಲ ಅಂತ ಅಂದಿದ ತಕ್ಷಣನೇ ಕೂಡ ಹುಡುಗಿನ ಹೋಗು, ಇಲ್ಲಿ ಅಗ್ನಿ ಪರೀಕ್ಷೆ ಅದ್ರ ಪಡ್ಗದು ನಡೀತಾ ಇರುತ್ತೆ. ಇಲ್ಲಿ ಜಿಯೋ ಹಾಟ್ಸ್ಟಾರ್ನಲ್ಲಿ ಆಲ್ರೆಡಿ ನೀನು ವೋಟಿಂಗ್ಗೆ ನಿನ್ನ ಫೋಟೋ ಹಾಕಿದೆಯಲ್ಲ, ಈಗ ಜನಗಳು ಹೆಂಗಿದ್ರು ವೋಟ್ ಮಾಡ್ತಾರೆ. ಇಷ್ಟ ಆದರೆ ಇಲ್ಲಿ ಉಳ್ಕೋತೀಯ, ಇಲ್ಲ ಅಂದರೆ ಇರ್ತೀಯಾ, ಅಗ್ನಿ ಪರೀಕ್ಷೆ ಇದ್ದಿದ್ದೇನೆ, ಸೊ ನೀನು ಹೋಗು ನಿಮ್ಮ ಅಮ್ಮನ ನೋಡ್ಕೊಂತ ಬಿಗ್ ಬಾಸ್ ಅವರೆಲ್ಲ ಕಳಿಸಿದ್ದಾರೆ ಆಕೆನ. ಅವ್ರ ಅಮ್ಮ ಏನಾರ ಬೇಗ ಹುಷಾರಾದರೆ 100% ಅಗ್ನಿ ಪರೀಕ್ಷೆ ನಡಿಬೇಕಾದ್ರೇ ಬಂದು ಎಂಟ್ರಿ ಕೊಡ್ತಾಳೆ. ಇನ್ನೊಂದು 2-3 ಎಪಿಸೋಡ್ ಆಗಸ್ಟಲ್ಲಿ ಬರ್ತಾಳೇನೋ ಮೋಸ್ಟ್ಲಿ ಬಂದರೆ. ಇಲ್ಲ ಅಂದರೆ ಡೈರೆಕ್ಟು ಸುದೀಪ್ ಸರು ಸೆಪ್ಟೆಂಬರ್ 6ನೇ ತಾರೀಕು ಸ್ಟೇಜ್ ಮೇಲೆ ಕರೆದು ಮಾತಾಡಿಸ್ತಾರೆ. ಅದೇ ಸೆಲೆಕ್ಟ್ ಆಗಿದ್ರೆ ಮಾತ್ರ, ಇಲ್ಲ ಅಂದರೆ ಏನು ಕರೆಯೋಕ್ಕೂ ಏನು ಹೋಗೋದಿಲ್ಲ. ಅಕಸ್ಮಾತ್ ಬಿಗ್ ಬಾಸ್ಗೆ ಕುಮಾರಿ ಸೆಲೆಕ್ಟ್ ಆಗಿದ್ದು ಕೂಡ ಅವ್ರ ಅಮ್ಮನ ಹೆಲ್ತ್ ಇನ್ನೂ ಸುಧಾರಿಸ್ಕೊಂಡಿಲ್ಲ ಅಂದರೆ ಮೋಸ್ಟ್ಲಿ ಆ ಹುಡುಗಿ ಬರೋದು ಡೌಟೇ ಅನಿಸುತ್ತೆ. ಕುಮಾರಿ ಬದಲು ಬೇರೆ ಯಾರನ್ನಾದರೂ ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡಿದ್ರು ಮಾಡ್ತಾರೆ. ಇಲ್ಲ ಅಂದರೆ ಇಲ್ಲ, ನಮ್ಮ ಅಮ್ಮನ ಹೆಲ್ತ್ ಈಗ ಚೆನ್ನಾಗಿದೆ, ಸ್ವಲ್ಪ ನಾವು ಬರೋವರೆಗೂ ನೋಡ್ಕೊಳ್ಳಿ. ಬಿಗ್ ಬಾಸ್ ಟೀಮ್ಗೆ ಹೇಳಿದ್ರು, ಬಿಗ್ ಬಾಸ್ ಟೀಮೇ ನೋಡ್ಕೊತಿರ್ತಾರೆ. ಅವ್ರ ಅಮ್ಮಂಗೆ ಏನು ಬೇಕು ಪ್ರತಿಯೊಂದು ಸೌಲಭ್ಯನೂ ಅವ್ರು ಕಳಿಸ್ಕೊಡ್ತಾ ಇರ್ತಾರೆ. ಬಟ್ ಅವ್ರ ಅಮ್ಮನ ಚೆನ್ನಾಗೇನೋ ಬಿಗ್ ಬಾಸ್ ಟೀಮ್ ನೋಡ್ಕೋತಾರೆ. ಆದರೆ ಒಳಗಡೆ ಹೋಗಿ ಆಡೋದು ಅವಳ ಕೈಲಿದೆ, ಗೆಲ್ಲೋದು ಕೂಡ ಅವಳ ಕೈಲೇ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಅನಿಸಿಕೆ ಏನನ್ಸುತ್ತೆ? ನಿಜವಾಗ್ಲೂ ಕುಮಾರಿ ಬರ್ತಾಳ ಬಿಗ್ ಬಾಸ್ಗೆ, ಬರಲ್ವಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅವ್ಳು ಬರ್ತಾಳೋ ಬರಲ್ವೋ, ಅವ್ರ ಅಮ್ಮನ ಆರೋಗ್ಯ ಬೇಗ ಸುಧಾರಿಸ್ಕೊಂಡ್ರೆ ಸಾಕಾಗಿದೆ. ಪಾಪ ಅವ್ರ ಅಮ್ಮಂಗೆ ಮೊದಲೇ ಸಿಕ್ಕಾಪಟ್ಟೆ ಹೆಲ್ತ್ ಪ್ರಾಬ್ಲಮ್ ಇದೆಯಂತೆ. ನೋಡಿ, ಅಷ್ಟೆಲ್ಲ ಮನೇಲಿ ಪ್ರಾಬ್ಲಮ್ ಇಟ್ಕೊಂಡು ಕೂಡ ಹುಡುಗಿ ಯಾವಾಗಲೂ ನಗ್ತಾ ಇರುತ್ತೆ. ಅದೇ ರೀತಿ ಪಟ ಅಂತ ಚುರುಕಾಗಿ ಮಾತಾಡ್ತಿರ್ತಾಳೆ, ಯಾವುದು ಕೂಡ ಟೆನ್ಷನಲ್ಲಿ ಇಟ್ಕೊಂಡಿರಲ್ಲ. ಬಟ್ ಬೇರೆಯವರೆಲ್ಲ ಆಗಿದ್ರಂಗೆ ನಿಜವಾಗ್ಲೂ ಇರೋಕ್ಕಾಗ್ತಿರ್ಲಿಲ್ಲ. ಮೋಸ್ಟ್ಲಿ ಯಾವುದಾದ್ರೂ ಗಂಡು ಮಗ ಇದ್ದಿದ್ರು ಕೂಡ ಮೋಸ್ಟ್ಲಿ ಅವ್ನು ಪೋಲಿ ಬಿದ್ದೋಗಿ ಈ ಥರ ಎಲ್ಲ ಚೆನ್ನಾಗಿ ನೋಡ್ಕೊತಾನೆ ಇರಲಿಲ್ಲ ಅನ್ಸುತ್ತೆ ಅವ್ರ ಅಮ್ಮನ. ಒಬ್ಳು ಮಗಳಾಗಿದ್ದಕ್ಕೆ ಅವ್ರ ಅಮ್ಮನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಅದೇ ರೀತಿ ಕಾಲೇಜ್ಗೂ ಹೋಗಿ ದುಡ್ದು ಅವ್ರ ಅಮ್ಮನ ಸಾಕ್ತಿದ್ದಾಳೆ ಅಂದರೆ ನಿಜವಾಗಿಯೂ ಗ್ರೇಟ್ ಅಂತಲೇ ಹೇಳ್ಬೇಕು ಆ ಹುಡುಗಿಗೆ. ಆ ಹುಡುಗಿ ಬರಬೇಕಾ ಬರಬಾರ್ದಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ.